ಹಲೋ, ನಮಸ್ಕಾರ. ಇವತ್ತು ತುಂಬ ಶಕ್ತಿಶಾಲಿ ಇರತಕ್ಕಂಥ ಒಬ್ಬ ಋಷಿಯ ಕತೆ ಹೇಳ್ತೀನಿ. ಈ ಋಷಿಗೆ ತುಂಬ ಶಕ್ತಿಗಳಿರ್ತವೆ, ಆದರೆ ಮಕ್ಕಳೇ ಇರಲ್ಲ. ಹಾಗಾಗಿ ಅವ್ರ ಹೆಂಡತಿ ಹೇಳ್ತಾರೆ, ನೀವು ಯಾಕೆ ನಿಮ್ಮ ಶಕ್ತಿಗಳನ್ನು ಉಪಯೋಗಿಸಿ ಒಂದು ಮಗುವನ್ನು ನಮಗೆ ಸೃಷ್ಟಿ ಮಾಡಬಾರ್ದು ಅಂತ ಹೇಳಿ ಕೇಳ್ತಾಳೆ. ಋಷಿಗೆ ಹೌದಲ್ವಾ ಅಂತ ಹೇಳಿ ಆ ಕಡೆ ಈ ಕಡೆ ನೋಡಿ, ಕಡೆಗೆ ಒಂದು ಇಲಿ ಹೋಗ್ತಾ ಇರುತ್ತೆ. ಆ ಇಲಿಯನ್ನು ಮಗುವನ್ನಾಗಿ ಮಾಡಿಬಿಡ್ತಾನೆ ಋಷಿ. ಆ ಇಲಿಯನ್ನು ಮಗುವನ್ನಾಗಿ ಮಾಡಿದಾಗ ಒಂದು ಮಗಳ ಸ್ವರೂಪವನ್ನು ತಗೊಳ್ಳುತ್ತೆ ಆ ಇಲಿ. ಆ ಮಗಳು ಕಾಲಕ್ರಮೇಣ ವರ್ಷಗಳಾಗ್ತಿದ್ದಂಗೆ ಮದುವೆಯ ಹಂತಕ್ಕೆ ಬರ್ತಾಳೆ. ಈಗ ಮದುವೆಯ ಹಂತಕ್ಕೆ ಬಂದಾಗ ಆ ಋಷಿ ಮಗಳನ್ನು ಕರೆದು ಕೇಳ್ತಾನೆ, ಮಗಳೇ, ನೀನು ಯಾರನ್ನಾದರೂ ಒಲಿಸಿದೀಯಾ? ಯಾರನ್ನಾದರೂ ಇಷ್ಟಪಡ್ತಿದೀಯಾ? ನಿನಗೆ ಈಗ ಮದುವೆ ಮಾಡಬೇಕು ಅಂತ ಹೇಳಿ ಕೇಳ್ತಾನೆ. ತಂದೆ, ಆ ರೀತಿ ಯಾರೂ ಇಲ್ಲ ಅಂತ ಹೇಳಿ ಆ ಋಷಿಯ ಬಳಿ ಮಗಳು ಹೇಳಿದಾಗ ಆಗತಾನೆ ಸೂರ್ಯೋದಯ ಆಗ್ತಾ ಇರುತ್ತೆ. ಸೂರ್ಯನನ್ನು ತೋರಿಸಿ ಋಷಿ ಹೇಳ್ತಾನೆ, ಮಗಳೇ, ನೀನು ಸೂರ್ಯನನ್ನು ಮದುವೆ ಆಗು ಅಂತ ಹೇಳಿ. ಮಗಳು ಹೇಳ್ತಾಳೆ, ಸೂರ್ಯಂದೇನು ವಿಶೇಷತೆ ಇದೆ ಅಪ್ಪ? ಮೋಡ ಬಂದರೆ ಮುಚ್ಕೊಂಡು ಹೊಟ್ಟೋಗ್ತಾನೆ, ಸೂರ್ಯಂದೇನು ವಿಶೇಷತೆ ಇಲ್ಲ, ನಾನು ಮದುವೆ ಆಗಲ್ಲ ಅಂತ. ಹೌದಾ? ಹಾಗಿದ್ದರೆ ನೀನೊಂದು ಕೆಲಸ ಮಾಡು, ಮೋಡವನ್ನೇ ಮದುವೆ ಆಗು ಅಂತ ಹೇಳ್ತಾನೆ. ಮೋಡದೇನಿದೆ ಅಪ್ಪ? ಗಾಳಿ ಬಂದರೆ ಮೋಡ ಎಲ್ಲ ಪಕ್ಕಕ್ಕೆ ಹೊಟ್ಟೋಗುತ್ತೆ, ಮೋಡನೇನಕ್ಕೆ ಮದುವೆ ಆಗೋಣ ಅಂತ ಹೇಳಿದೆ. ಹೌದಾ? ಹಾಗಿದ್ರೆ ಗಾಳಿ ಶಕ್ತಿಶಾಲಿ ಆದರೆ ನೀನು ಗಾಳಿಯನ್ನೇ ಮದುವೆ ಆಗು ಅಂತ ಹೇಳ್ತಾನೆ. ಅಪ್ಪ, ಗಾಳಿದೇನಿದೆ, ಒಂದು ದೊಡ್ಡ ಬೆಟ್ಟ ಬಂದರೆ ಎಷ್ಟೇ ಜೋರಾಗಿ ಹೋಗ್ತಿರೋ ಗಾಳಿ ಕೂಡ ನಿಂತ್ಕೋಬೇಕು, ಹಾಗಾಗಿ ಗಾಳಿಯನ್ನು ಮದುವೆ ಆಗಲ್ಲ ಅಂತ ಹೇಳ್ತಾಳೆ. ಹೋಗಲಿ, ನೀನು ಬೆಟ್ಟವನ್ನೇ ಮದುವೆ ಆಗು ಅಂತ ಹೇಳಿ ಕಡೆಗೆ ಋಷಿ ಹೇಳಿದಾಗ ಅವಾಗ ಮಗಳು ಹೇಳ್ತಾಳೆ, ಬೆಟ್ಟದೇನಿದೆ ಅಪ್ಪ, ಒಂದಷ್ಟು ಇಲಿಗಳು ಸೇರಿಕೊಂಡು ಕಡಿತಾ ಬಂದರೆ ಬೆಟ್ಟ ಎಲ್ಲ ನುಣ್ಣಗಾಗೋಗುತ್ತೆ ಅಂತ ಹೇಳ್ತಾಳೆ. ಆವಾಗ ಋಷಿಗೆ ಏನು ಅರ್ಥ ಆಗತ್ತೆ ಹೇಳಿ? ಓ, ನಾನು ಮಗಳನ್ನು ಮಾಡಿದ್ರೂ ಬುದ್ಧಿ ಇಲಿಯದ್ದೇ ಇದೆ ಅಂತ ಹೇಳಿ. ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಸ್ನೇಹಿತರು, ನಿಮ್ಮ ಹೆಂಡತಿ, ಗಂಡ, ನಿಮ್ಮ ಮನೆಯವರು, ಇವರು ಆ ರೀತಿ ಬದಲಾಗಬೇಕು, ಈ ರೀತಿ ಬದಲಾಗಬೇಕು ಅಂತ ಅಪೇಕ್ಷೆ ಪಡೋದು ಬಿಟ್ಬಿಡಿ. ಬದಲಾವಣೆ ಯಾವಾಗಲೂ ಎಲ್ಲಿಂದ ಶುರುವಾಗಬೇಕು? ನಿಮ್ಮಿಂದ ಶುರುವಾಗಬೇಕು. ಥ್ಯಾಂಕ್ ಯು.